ನಾವು ಆನೇಕಲ್ಲಲ್ಲಿ ಇರ್ಬೋದು, ನಿಖೇತ್ ರಾಜ್ ಅವರು ತುಮಕೂರವ್ರು ಇರ್ಬೋದು, ಹೀಗೆ ಬೇರೆ ಬೇರೆ ಮೂಲೆಗಳಿಂದ ಇಲ್ಲಿ ತನಕ ಬರೋ ರೀತಿ ಒಂದು ಸಂಘಟನೆ ಮಾಡುವಂಥದ್ದು ಇದೆಯಲ್ಲ, ಇದು ಬಹಳ ಕಷ್ಟಕರವಾದಂತಹ ಕೆಲಸ. ಇವತ್ತು ಈ ರೀಲ್ಸ್ಗಳ ಕಾಲದಲ್ಲಿ ಇರ್ತಕ್ಕಂಥದ್ರಿಂದ ಮನೆಯಿಂದ ಜನ ಹೊರಗಡೆ ಕರ್ಕೊಬರೋದು ಬಹಳ ಕಷ್ಟ. ಆದಾಗಿಯೂ ಮನೆಗೆ ಹೋಗಿ ಪಾಂಪ್ಲೆಟ್ ಕೊಟ್ಟು ಎಲ್ಲರನ್ನು ಒಂದೆಡೆ ಸೇರಿಸುವಂತ ಪ್ರಯತ್ನವನ್ನ ನಮ್ಮನ್ನು ಇಲ್ಲಿ ತನಕ ಕರ್ಕೊಬರುವಂತ ಪ್ರಯತ್ನ ಮಾಡಿರ್ತಕ್ಕಂಥ ಜೋರಾದ ಚಪ್ಪಾಳೆ ಹೊಡೆದು ಅವರಿಬ್ಬರಿಗೂ ನೀವು ಅಭಿನಂದಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಂದುಗಳೊಳ್ಳೆಯ ಹೊಸ ತಾಲೂಕು ಆಗಿದೆ. ಈ ಒಂದು ಹೊಸ ತಾಲೂಕಿನ ಸಂಘದ ಉದ್ಘಾಟನಾ ಸಮಾರಂಭ ಇವತ್ತು ಆರವಳ್ಳಿ ನಗರದಲ್ಲಿ ಆಯೋಜನೆ ಮಾಡಿರ್ತಕ್ಕಂತಹ, ನಾವು ಆನೇಕಲ್ಲಲ್ಲಿ ಇರ್ಬೋದು, ನಿಖೇತ್ ರಾಜ್ ಅವರು ತುಮಕೂರವ್ರು ಇರ್ಬೋದು, ಹೀಗೆ ಬೇರೆ ಬೇರೆ ಮೂಲೆಗಳಿಂದ ಇಲ್ಲಿ ತನಕ ಬರೋ ರೀತಿ ಒಂದು ಸಂಘಟನೆ ಮಾಡುವಂಥದ್ದು ಇದೆಯಲ್ಲ, ಇದು ಬಹಳ ಕಷ್ಟಕರವಾದಂತಹ ಕೆಲಸ. ಇವತ್ತು ಈ ರೀಲ್ಸ್ಗಳ ಕಾಲದಲ್ಲಿ ಇರ್ತಕ್ಕಂಥದ್ರಿಂದ ಮನೆಯಿಂದ ಜನ ಹೊರಗಡೆ ಕರ್ಕೊಬರೋದು ಬಹಳ ಕಷ್ಟ. ಆದಾಗಿಯೂ ಮನೆಗೆ ಹೋಗಿ ಪಾಂಪ್ಲೆಟ್ ಕೊಟ್ಟು ಎಲ್ಲರನ್ನು ಒಂದೆಡೆ ಸೇರಿಸುವಂತ ಪ್ರಯತ್ನವನ್ನ ನಮ್ಮನ್ನು ಇಲ್ಲಿ ತನಕ ಕರ್ಕೊಬರುವಂತ ಪ್ರಯತ್ನ ಮಾಡಿರ್ತಕ್ಕಂಥ ಜೋರಾದ ಚಪ್ಪಾಳೆ ಹೊಡೆದು ಅವರಿಬ್ಬರಿಗೂ ನೀವು ಅಭಿನಂದಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಬಂಧುಗಳೇ, ನಡೆದಿರ್ತಕ್ಕಂಥ ಎಲ್ಲ ಹಿತೈಷಿಗಳೇ, ನಾನು ಕನಕದಾಸರ ಜಯಂತಿಯ ಕುರಿತು ಹೆಚ್ಚೇನು ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ಅದಕ್ಕೆ ನಮ್ಮ ಸ್ಪೆಷಲಿಸ್ಟ್ ಇದ್ದಾರೆ, PhD ಮಾಡಿರ್ತಕ್ಕಂಥ ನಮ್ಮ ನಿಖೇತ್ ರಾಜ್ ಅವರು ಇದ್ದಾರೆ. ಅವ್ರು ಮಾತಾಡ್ತಾರೆ ಕನಕದಾಸರ ಜೀವನ ಚರಿತ್ರೆನ, ಆಗಿನ 12-13ನೇ ಶತಮಾನದ 16ನೇ ಶತಮಾನದ ಕನಕ ಜಯಂತಿ ಜೀವನವನ್ನ ಪ್ರಸ್ತುತ ಇವತ್ತಿನ ಜನಮಾನದಲ್ಲಿ ಯಾವ ರೀತಿಯಾದಂತಹ ಅನುಕರಣೆ ಆಗ್ತಾ ಇದೆ, ಯಾವ ರೀತಿ ಆಗ್ಬೇಕಾಗಿತ್ತು. ಅವತ್ತು ಕನಕದಾಸರು ಏನ್ ಹೇಳಿದ್ರು, ಕುಲವೆಂದೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಂದು ಯಾವ ರೀತಿ ದಾಸಯ್ಯನಾಗಿ ಆದಿ ಬೀದಿಗಳಲ್ಲಿ ನಮ್ಮನ್ನೆಲ್ಲ ಜಾಗೃತಿಗೊಳಿಸಿದ್ರು, ಆ ರೀತಿಯಾದಂತಹ ಒಂದು ವ್ಯಕ್ತಿತ್ವವನ್ನು ಇವತ್ತು ತಮ್ಮೆಲ್ಲರ ಮುಂದೆ ಅವರು ಪ್ರಸ್ತುತ ಪಡಿಸ್ತಾರೆ. ಆದ್ರೆ ಪ್ರಸ್ತುತ ಇವತ್ತಿನ ದಿನಮಾನಗಳಲ್ಲಿ ನಾವು ಇವತ್ತು ಸಂಘ ಸಂಸ್ಥೆಗಳು ಯಾಕೆ ಅವಶ್ಯಕತೆ ಇದೆ, ನಾವೆಲ್ಲ ಯಾಕೆ ಒಗ್ಗಟ್ಟಾಗಬೇಕು, ಮತ್ತು ಸಮಾಜದ ಮಧ್ಯೆ ವಿಭಿನ್ನವಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಈ ಸಮಾಜದ ಯುವ ಪೀಳಿಗೆಗಳು ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅನ್ನೋದನ್ನು ನಾವೆಲ್ಲ ಮನ್ಕೊಳ್ಬೇಕಾಗಿದೆ. ಸಂಘ ಉದ್ಘಾಟನೆ ಆಗಿದೆ, ಸರಿ, ಸಂಘ ಉದ್ಘಾಟನೆ ಆಗಿದೆ. ಯಾರನ್ನು ನಾವು ದ್ವೇಷ ಮಾಡಕ್ಕೋ ಅಥವಾ ಯಾರನ್ನೋ ತೆಗಳಕ್ಕೋಸ್ಕರ ನಾವು ಯಾವುದೇ ರೀತಿಯಾದಂತಹ ಸಂಘಗಳು ಆಗಬಾರದು. ಸಮಾಜದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ವ್ಯಕ್ತಿಗಳು, ಈ ಸಮಾಜದಲ್ಲಿರ್ತಕ್ಕಂಥ ಬಡವರ ಕಲ್ಯಾಣಕ್ಕೋಸ್ಕರ ಸಂಘಗಳು ಇವತ್ತು ಉದ್ಘಾಟನೆ ಆಗ್ಬೇಕಾಗಿದೆ. ನಮ್ಮ ಮೂಲ ಧ್ಯೇಯ ಉದ್ದೇಶ ಏನಾಗ್ಬೇಕಂದ್ರೆ, ಈ ಸಮಾಜದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಈ ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ, ಈ ಸಮಾಜದಲ್ಲಿ ಶೋಷಿತಗೊಳಗಾಗಿರ್ತಕ್ಕಂಥ ಜನರಿಗೆ ನಮ್ಮ ಕಾಯಕ ಆಗ್ಬೇಕಾಗ್ತದೆ. ಆ ರೀತಿಯಾದಂತಹ ಯೋಜನೆಗಳನ್ನ ಹಾಕೊಂಡಾಗ ಮಾತ್ರ ಸಮಾಜದಲ್ಲಿ ಸಂಘ ಸಂಸ್ಥೆಗಳಿಗೆ ಸಮಸ್ಯೆಗಳು ಮುಂದುವರಿಯೋದಕ್ಕೆ, ಅವ ಧ್ಯೇಯ ಉದ್ದೇಶಗಳನ್ನ ಈಡೇರಿಸಕ್ಕೆ ಅನುಕೂಲ ಆಗ್ತದೆ. ಇವತ್ತು ಸಮಾಜದಲ್ಲಿ ಮೂಲೆಗಳಲ್ಲೂ ಸಹ ಸಂಘಟನೆಗಳು ತಲೆ ಎತ್ತಿ ನಿಲ್ತವೆ. ಉದ್ಘಾಟನೆ ಆದಷ್ಟೇ ಬೇಗ ಅವು ನಶಿಸಿ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ಇದು ಕಾಕತಾಳೀಯ. ಇಲ್ಲಿ ಯಾರೋ ಕೆಲವ್ರಿಗೆ ಆಹ್ವಾನ ಇರುತ್ತೆ, ಇನ್ಯಾರಿಗೋ ಕೆಲವ್ರ ಆಹ್ವಾನ ಇರಲ್ಲ. ಅವರು ಮುಂದ್ಗಡೆಯಿಂದನೋ ಹಿಂದ್ಗಡೆಯಿಂದನೋ ಮೇಲಿಂದನೋ ತುಳಿದು ಈ ಸಂಘ ಸಂಸ್ಥೆಗಳನ್ನ ಹಾಳು ಮಾಡುವಂತ ಪ್ರಯತ್ನಗಳು ಕಾಲಕ್ಕೂ ನಡೆದಿದೆ, ಇಂದೂ ನಡೆದಿದೆ, ಮುಂದೆನೂ ನಡೆದಿದೆ, ಮುಂದೂ ನಡೆಯುತ್ತೆ. ಇದು ಇತಿಹಾಸ. ಹಾಗಾಗಿ ಈ ರೀತಿಯಾದಂತ ಪಾಠಗಳನ್ನ ನಾವು ಕಲ್ತ್ಕೊಂಡು ನಾವು ಎಲ್ಲಿ ತಪ್ಪು ಮಾಡಿದೀವಿ, ಯಾವ ರೀತಿಯಾದಂತ ತಪ್ಪುಗಳನ್ನ ತಿದ್ದುಪಡಿ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯ ವ್ಯಕ್ತಿಗಳಿಗೂ ನಾವು ನ್ಯಾಯ ಒದಗಿಸೋ ದಿಕ್ಕಿನಲ್ಲಿ ನಾವೆಲ್ಲ ಹೋಗ್ಬೇಕಾಗ್ತದೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಮನ್ಕೊಳ್ಬೇಕಾಗ್ತದೆ. ಈ ಸಂಘ ಯಶಸ್ವಿ ಆಗಲಿ, ಇಲ್ಲಿರ್ತಕ್ಕಂಥ ಬಡವರಿಗೆ ನಿಮ್ಮಿಂದ ಉಪಯೋಗ ಆಗ್ಲಿ, ಮುಂದಿನ ಸಾರಿ ಇಲ್ಲಿರ್ತಕ್ಕಂಥ 200-300 ಜನ 500 ಆಗ್ಲಿ, 500 ಜೊತೆಗೆ ಒಂದು 100 ವಿದ್ಯಾರ್ಥಿಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಕೂರಿಸಿ ಅವರು ಪಡೆದಿರ್ತಕ್ಕಂಥ ಅಂಕಗಳಿಗೂ, ಅವ್ರು ಪಡೆದಿರ್ತಕ್ಕಂಥ ಶ್ರೇಯಸ್ಗೂ, ಅವರು ರಾಜ್ಯ ಮಟ್ಟದಲ್ಲಿ ಮೆಡಲ್ ಪಡೆದಿರ್ತಕ್ಕಂಥದಕ್ಕೂ ನೀವೆಲ್ಲ ಒಂದು ಹಾರ ಹಾಕಿದ್ದೆ ಆದ್ರೆ ನೀವು ಈ ರೀತಿಯಾದಂತಹ ಒಂದು ಸಂಘ ಸಂಸ್ಥೆಯನ್ನ ಕಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಅನ್ನೋದು ನನ್ನ ಭಾವನೆ. ಬಂಧುಗಳೇ, ಇವತ್ತು ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರ್ತಕ್ಕಂಥ ಸಮುದಾಯ ಇದು. ಆದ್ರೆ ಕಳೆದ ಹಲವಾರು ದಿನಗಳಿಂದ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ನಾವೆಲ್ಲ ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಸಮಾಜದಲ್ಲಿ ಯಾವ ರೀತಿಯಾಗಿ ನಮ್ಮನ್ನು ಉಪಯೋಗ ಪಡ್ಕೊಂಡು ನಮ್ಮ ವಿರುದ್ಧ ಚೂರಿ ಹಾಕುವಂತ ಮನಸ್ಸುಗಳು ಯಾವ ರೀತಿ ನಮ್ಮ ವಿರುದ್ಧ ಕೆಲಸ ಮಾಡ್ತವೆ ಅನ್ನೋದನ್ನು ಸಹ ನೀವೆಲ್ಲ ಜಾಗೃತಿಯಿಂದ ನೋಡ್ಬೇಕಾಗ್ತದೆ. ಇವತ್ತು ಕಟ್ಟ ಕಡೆಯ ವ್ಯಕ್ತಿಗಳು ಸಮಾಜದಲ್ಲಿ ನಮ್ಮನ್ನ ನೋಡ್ತಾ ಇರ್ತಕ್ಕಂಥ ರೀತಿ ಯಾವ್ದಪ್ಪ ಅನ್ನೋದನ್ನು ಸಹ ನಾವು ನೋಡ್ಬೇಕಾಗುತ್ತೆ. ನಿಮ್ಗೆಲ್ಲ ಗೊತ್ತಿದೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಯಾವ ರೀತಿ ನಮ್ಮ ಜೊತೆಯಲ್ಲೇ ಇದ್ದಂತ ಮಲ್ಲಪ್ಪ ಶೆಟ್ಟಿಗಳು ನಮ್ಮ ಬೆನ್ನಿಗೆ ಚೂರಿ ಹಾಕಿ ಅವನನ್ನ ಕೊಂದ್ರು ಅನ್ನೋದನ್ನ ನಾವು ಇತಿಹಾಸದಿಂದ ಪಾಠ ಕಲಿಬೇಕಾಗ್ತದೆ. ಇದು ಸಾಮಾನ್ಯವಾದ ಸಣ್ಣ ಪುಟ್ಟ ಸಮುದಾಯ ಅಲ್ಲ. ನಿಮಗೆ ಇತಿಹಾಸವನ್ನ ಗಮನಿಸ್ತಾ ಬಂದ್ರೆ ಕವಿರತ್ನ ಕಾಳಿದಾಸ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಅಹಲ್ಯಬಾಯಿ ಹೋಳ್ಕರ್ ಇರ್ಬೋದು, ನಿಮಗೆ ಹಂಪಿಯ ಇತಿಹಾಸವನ್ನ ಕಟ್ಟದಂತ ಅಕ್ಕರಾಯ, ಬುಕ್ಕರಾಯ ಇರ್ಬೋದು, ಇದೊಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಸಮಾಜ. ಕೇವಲ ಸುಮಾರು 4 ದಶಕಗಳ ಕಾಲ ಕರ್ನಾಟಕದಲ್ಲಿ ರಾಜ್ಯಭಾರವನ್ನು ಮಾಡದಂತ ಯಾವ್ದಾದ್ರೂ ಒಂದು ಸಮುದಾಯ ಇದ್ರೆ ಅದು ಕುರುಬ ಸಮುದಾಯ ಅಂತ ನೀವೆಲ್ಲ ಎದೆ ತಟ್ಟಿ
ಹೇಳ್ಕೋಬೇಕಾಗ್ತದೆ ಬಂಧುಗಳೇ. ಕೇವಲ ನಾವು ಸಾಂಸ್ಕೃತಿಕವಾಗಿ ಹಿಂದುಳಿದಿಲ್ಲ, ಆರ್ಥಿಕವಾಗಿ ಹಿಂದುಳಿದಿಲ್ಲ, ಆರ್ಥಿಕವಾಗಿ ಇಡೀ ಪ್ರಪಂಚದಲ್ಲೇ ನಮ್ಮ ತಿರುಗಿ ನೋಡುವಂತ ಸಾಮ್ರಾಜ್ಯವನ್ನು ಯಾರಾದ್ರೂ ಕೊಟ್ಟಿದ್ರೆ ಅದು ಅಕ್ಕರಾಯ ಬುಕ್ಕರಾಯ ಅನ್ನೋದನ್ನ ನೀವೆಲ್ಲ ಗೊತ್ತಿರ್ಬೇಕು, ಇತಿಹಾಸ ಓದಿರ್ಬೇಕು. ಹಂಪಿಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡದಂತ ನಮ್ಮ ಸಮಾಜದ ಹಿನ್ನೆಲೆ ಇದ್ದಂತವರು ಅಲ್ಲಿ ಬೀದಿಗಳಲ್ಲಿ ಮುತ್ತು ರತ್ನ ವೈಡೂರ್ಯಗಳನ್ನು ಮಾರ್ತಾ ಇದ್ದಂತ ಯಾವ್ದಾದ್ರು ಒಂದು ಸಮುದಾಯ ಇದ್ರೆ ಅದು ಕುರುಬ ಸಮುದಾಯ ಅನ್ನೋದನ್ನ ನೀವು ಎದೆ ತಟ್ಟಿ ಹೇಳ್ಕೋಬೇಕಾಗ್ತದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇತಿಹಾಸವನ್ನು ನೀವು ಜ್ಞಾಪಿಸ್ಕೋಬೇಕು. ಒಬ್ಬ ಸೈನಿಕ ತನ್ನ ಪ್ರಾಣವನ್ನೇ ಒಂದು ಇತಿಹಾಸ ಒಂದು ಕೊಟ್ಟಂತ ಉದಾಹರಣೆ ನಾವು ನಂಬಿದ್ರೆ ಯಾರು ಬೇಕಾದ್ರೂ ಪ್ರಾಣ ಕೊಡ್ತೀವಿ ಅನ್ನೋದಕ್ಕೆ ಒಂದು ಉದಾಹರಣೆ ಇವತ್ತು ಸಂಗೊಳ್ಳಿ ರಾಯಣ್ಣ ನಮ್ಮ ಕಣ್ಣು ಮುಂದೆ ಇರ್ತಾರೆ. ಕನಕದಾಸರ ಬಗ್ಗೆ ನಾನೇನು ಹೇಳಲೇಬೇಕಾಗಿಲ್ಲ, ನಿಕೇತರಾಸರು ಅವರು ಮಾತಾಡ್ತಾರೆ. ಆಗ ಮುನ್ನೆಲೆಗೆ ಹೋಗೋ ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನ ಪಡಬೇಕು. ಸಂಘ ಕೇವಲ ಒಂದು ವ್ಯಕ್ತಿಯ ಪೂಜೆಗಾಗಿ ನಿಲ್ಬಾರ್ದು. ಸಮಾಜದಲ್ಲಿ ಇರ್ತಕ್ಕಂಥ ಸರ್ವತೋಮುಖ ಅಭಿವೃದ್ಧಿಗೆ ಈ ಸಂಘ ಸಂಸ್ಥೆಗಳು ಕಾರ್ಯಪ್ರವೃತ್ತರ ಆಗ್ಬೇಕು ಅನ್ನೋದು ನನ್ನ ಆಶಯ ಬಂಧುಗಳೇ. ಹಾಗಾಗಿ ಇನ್ನು ಹೆಚ್ಚಿಗೆ ಮಾತಾಡೋರು ತುಂಬಾ ಜನ ಇರೋದ್ರಿಂದ ನನ್ನ ಕೆಲ ಮಾತುಗಳಿಗೆ ಸೀಮಿತಗೊಳಿಸ್ತೀನಿ. ನಾನು ಹೇಳೋದಿಷ್ಟೇ, ಇವತ್ತು ದೊಡ್ಡ ಆಗಿರ್ತಕ್ಕಂಥ ಸಂಘ ಮುಂದಿನ ದಿನಗಳಲ್ಲಿ ಉತ್ಕೃಷ್ಟವಾಗಿ ಬೆಳಗಿ ಬಾಳುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ನಾನು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.